ನೋಡಿ, ಹಸಿ ಮೇವಿಲ್ಲ. ಇತ್ತು ಸ್ವಲ್ಪ ಮಾಳ ಬೈಲಿತ್ತು, ಕರ್ಕೋಗಿ ಮೇಯಿಸ್ತಾ ಇದ್ದೆ. ಕರ್ಕೋಗಿ ಮೇಯಿಸ್ಕೊಬತ್ತಿದ್ದೆ, ಮೇವಿಲ್ಲ. ಒಂದು ಟೈಮಲ್ಲಿ ಒಣಗಿಸಿ ಮಡಗಿದ್ದೆ ಮೇವನ್ನ. ಆ ಮೇವೇ ಈಗ ಮರಿಗೆ ಆಧಾರ ಆಯ್ತೈತೆ. ಏನು ಮಾಡೋದಪ್ಪ? ಒಂದು ಮರಿ ಸಾಕಬೇಕಾದ್ರೆ ಎಷ್ಟು ಟೈಮ್ ಹಿಡಿತದೆ, ವರ್ಷಾನುಗಟ್ಟಲೆ ಬೇಕು. ಒಂದು ಮರಿನ 1 ಗಂಟೆ ಟೈಮ್ ಕುಯ್ದು ತಿಂದುಬಿಡ್ತೀವಿ. ಇದ್ರ ಕಷ್ಟ ಸಾಕೋರಿಗೆ ಗೊತ್ತು. ಏನು ಮಾಡ್ತೀರಾ? ನೋಡಿದ್ರಲ್ಲ, ಮರಿನ ಸಾಕ್ಬೇಕಾದ್ರೆ ತುಂಬ ಕಷ್ಟ. ಮೇವು ರೈತರುಗಳು ಅಂದರೆ ಜಮೀನು ಗದ್ದೆ ಗರ್ಜಿ ಇರೋರಂತೂ ಒಂದಷ್ಟು ಮೇವು ಆ ಕಡೆ ಈ ಕಡೆಯಿಂದ ಒದಗಿಸ್ತಾರೆ. ಈ ನಮಗೆ ಗದ್ದೆ ಗರ್ಜಿ ಇಲ್ಲದಂತೆ ಈ ಸಿಟಿ ಪಟ್ಟಣದೊಳಗೆ ಮರಿನ ಮೇಯಿಸ್ತೀನಿ ಅಂತಂದರೆ ತುಂಬ ಕಷ್ಟ. ಕಳ್ಳೆ ಒಟ್ಟು, ಬೂಸ, ಹಿಂಡಿ, ಹಂಗೆ ಈ ಒಣಮೇವು ಏನೋ ಈ ಅಕ್ಕಪಕ್ಕದ ಮನೆಯವ್ರು ತರಕಾರಿ ಬಿಡಿಸಿ ಕೊಟ್ಟಿರ್ತಾರಲ್ಲ, ಅವನ್ನೆಲ್ಲನೂ ಒಣಗಿಸಿ ಮಡಿಕೊಂಡು ಹಿಂಗೆ ಮೇವಿಲ್ದಾಗ ಕೊಡ್ತೀವಿ. ಎಲ್ಲ ಒಂದು ಕಡೆ ಹೋಯ್ತೀವಿ, ಬೇಲಿ ಮೇಲೆ ಅಷ್ಟು ಸೊಪ್ಪು ಸಿಗ್ತದೆ, ಆ ಸೊಪ್ಪು ತಗೊಬತ್ತೀವಿ, ತಿನ್ನಿಸ್ತೀವಿ, ಮಾಡ್ತೀವಿ. ಆದರೂ ಅದನ್ನೆಲ್ಲ ಸರಿ ಮಾಡಬೇಕು ಅಂತಂದರೆ ಕೆಲವ್ರಿಗೆ ಏನೇ ಮಾಂಸಕ್ಕೆ ಇಷ್ಟು ರೈಟ್ ಹೇಳ್ತಾರೆ ಅಂತಾರೆ. ಏನೂ ಮಾಡೋಕ್ಕಾಗಲ್ಲ ಪಾಪ, ಅವ್ರಿಗೂ ದುಡ್ಡು ಕಷ್ಟ. ಆದರೆ ಮರಿ ಬೆಳೆಸೋರಿಗೆ ಎಷ್ಟು ಕಷ್ಟ ಅನ್ನೋದು ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತು. ಏನಂತೀರ ನೋಡಿ, ಹಿಂಗೆ ಮರಿ ತಿನ್ನೋದು ಮುಖ್ಯ ಅಲ್ಲ, ಆ ಮರಿನ ತಂದು ಸಾಕಿ ಬೆಳೆಸೋದು ಅದು ಮುಖ್ಯ. ಏನಂತೀರ? ತಗೋ ತಿನ್ನ. ಬಾ ತಗೋ, ಬಾ ಬಾ ಬಾ.